ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಜಯ್. 50 ಬಿಸ್ನೆಸ್ ಸ್ಟಾರ್ಟ್ಅಪ್ ಚಾಲೆಂಜ್ ಅನ್ನು ತಗೊಂಡಾಯ್ತು. ಈಗ 4ನೇ ಬಿಸ್ನೆಸ್ ಸ್ಟಾರ್ಟ್ಅಪ್ ನಿಮ್ಮ ಮುಂದೆ. ಈ 4ನೇ ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಂತ ಬಿಸ್ನೆಸ್ ಬಂದು ಬಣ್ಣದ ಅಂಗಡಿ, ಅಂದ್ರೆ ಪೇಂಟ್ ಶಾಪ್ ಬಿಸ್ನೆಸ್. ಈ ಏಷ್ಯನ್ ಪೇಂಟ್ಸ್ ಇಂದ ಮತ್ತೆ ಇನ್ನುಳಿದಂತ ಬ್ರಾಂಡೆಡ್ ಪೇಂಟ್ಸ್ ಇಂದ ನಮಗೆ ಎಷ್ಟು ಕಮಿಷನ್ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು, ಈ CN ಅಂದ್ರೆ ಏನು ಅನ್ನೋದ್ರ ಸಂಪೂರ್ಣ ಮಾಹಿತಿನ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅಂತವ್ರ ಜೊತೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಜಯ, ಏಷ್ಯನ್ ಪೇಂಟ್ಸ್ ನೋಡಪ್ಪ, ಶೇರ್ ಮಾರ್ಕೆಟ್ ಅಲ್ಲಿ ಫುಲ್ ಐತಿ, ಒಳ್ಳೆ ಪ್ರಾಫಿಟ್ ಐತಪ್ಪ ಏಷ್ಯನ್ ಪೇಂಟ್ಸ್. ಏನ್ ಎಷ್ಟು ಮಾಡಕತ್ತಿ? ಅಲ್ಲೋಡ ರಾಜಯ್ ಅಂತ ಬಿಸ್ನೆಸ್ ಮ್ಯಾಟ್ರಿಕ್ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ. ಸರ್ ನಿಮ್ಮ ಬಿಸ್ನೆಸ್ ನೇಮ್ ಏನು ಹೇಳ್ತೀರಾ? ರವಿ ಬಣ್ಣದ ಮನೆ ಅಂತ. ಸರ್ ಈ ರವಿ ಬಣ್ಣದ ಮನೆ ಸ್ಟಾರ್ಟ್ ಆಗಿದ್ದೇವೆ ಇದು ಇವಾಗ 5 years ಆಯ್ತೆ. ಫಸ್ಟ್ ಅಡಿಗೆ VA ಪೇಂಟ್ಸ್ ಅಂತ ಮಾಡಿದೆ, ಅಷ್ಟು ಪಬ್ಲಿಕ್ ಆಗಲಿಲ್ಲ. ರವಿ ಅನ್ನೋ ಒಂದು ಹೆಸರು ಇತ್ತಲ್ಲ, ಅದಕ್ಕಾಗಿ ರವಿ ಬಣ್ಣದ ಮನೆ ಅಂತ ಮಾಡಿದ್ವಿ. ಚೆನ್ನಾಗಿ ಆಯಿತು, ಒಳ್ಳೆ ಹೆಸರು ಕ್ಲಿಕ್ ಆಯಿತೆ. ಒಳ್ಳೆ ಶಾಪು, ಕಸ್ಟಮರು ಒಳ್ಳೆ ಎಂಕರೇಜ್ ಮಾಡಿದ್ರು, ನೇಮ್ ಒಳ್ಳೆ ಚೆನ್ನಾಗಿದೆ ಅಂತ. ಹಂಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸರ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು? ಸ್ಟಾರ್ಟಿಂಗ್ಗೆ ಬಂದು ನಮಗೆ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ನಾವು 8 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಹಂಗಾಗಿ ಮೀಡಿಯಮ್ ನಡೀತಿದೆ. ಸರ್ ಇದು ರವಿ ಬಣ್ಣದ ಮನೆ ಸ್ಟಾರ್ಟ್ ಮಾಡಿದಾಗ ಇದಕ್ಕೆ ಲೈಸೆನ್ಸ್ ಏನಾದರೂ ಮಾಡಿಸ್ಬೇಕಿತ್ತ? ಹೌದು ಸರ್, ಲೈಸೆನ್ಸು, GST, ಕರೆಂಟ್ ಅಕೌಂಟು ಪ್ರತಿಯೊಂದು ಕೇಳ್ತಾರೆ ಸರ್. ಇವೆಲ್ಲ ಇರಬೇಕು ದಾಖಲಾತಿ. ಸರಿ, ನಿಮ್ಮ ಶಾಪಲ್ಲಿ ಜಾಸ್ತಿ ಯಾವ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಯಾವ ಬ್ರ್ಯಾಂಡ್ದು? ನಮ್ಮದು ಶಾಪಲ್ಲಿ ಬಂದು ಏಷ್ಯನ್ನು ಮತ್ತು ಡ್ರೀಮಾಲು, ಡೈಮಂಡ್ ಅಂತ 3 ಪ್ರಾಡಕ್ಟು ಹೆಚ್ಚು ಒತ್ತು ಕೊಟ್ಟು ಮಾಡ್ತೀವಿ ಸರ್. ಈ ಏಷ್ಯನ್ ಪೇಂಟು ಮತ್ತೆ ಡ್ರೀಮ್ ಮಾಲ್ ಇಂದ ಏನಾದರೂ ಬೆನಿಫಿಟ್ ಇದೆಯಾ ಜಾಸ್ತಿ ಸೇಲ್ ಆಗೋದ್ರಿಂದ? ಈ ಬೆನಿಫಿಟ್ ಇದೆ ಸರ್, ಬಟ್ ಒಂದು 2% ಬೆನಿಫಿಟ್ ಕೊಡ್ತಾರೆ ಸರ್. ಫ್ಯಾಕ್ಟ್ರಿ ಕಂಪ್ನಿ ಇದೆಲ್ಲ ಏಷ್ಯನ್ ಪೇಂಟು, ಡ್ರೀಮ್ ಮಾಲ್, ಡೈಮಂಡ್, CN ಅಂತ ಬರುತ್ತೆ. CN 1-2% ಹೆಚ್ಚಿಗೆ ಕೊಡ್ತಾರೆ ಸರ್. ಮತ್ತೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸಿಂಗಲ್ ಓನರ್ ಆಗ ಅಥವಾ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರ? ಸಿಂಗಲ್ ಸರ್, ಸಿಂಗಲ್ ಓನರ್ ಆಗಿನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಲೋನ್ಸ್ ಮತ್ತೆ ಸಬ್ಸಿಡೀಸ್ ಏನಾದರೂ ಸಿಗುತ್ತಾ? ಇದೆ ಸರ್, ಸಬ್ಸಿಡೀಸ್ ಇದಾವೆ, ಬಟ್ ನಮಗೆ ಅವೈಲೇಬಲ್ ಇಲ್ಲ. ಬಟ್ ಹಾಕಿದ್ವು ಅಪ್ಲಿಕೇಶನ್, ಬಟ್ ಸಿಗ್ತಾ ಇಲ್ಲ. ಲೋನ್ಸ್ ಇದಾವೆ. ಮತ್ತೆ ಈ ಲೊಕೇಶನ್ ಯಾವ ತರ ಸೆಲೆಕ್ಟ್ ಮಾಡಿದ್ರಿ? ಇದು ನಿಯರ್ ಬೈ ನಮ್ಮೂರು ಹತ್ರ ಇದೆ ಸರ್. ಅಪ್ ಅಂಡ್ ಡೌನ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲೇ ಲೊಕೇಶನ್ ಸೆಲೆಕ್ಟ್ ಮಾಡಿದ್ವಿ. ಇದು ರೆಂಟೆಡ್ ಅಥವಾ ಓನ್ ಸೈಟ್ ಇತ್ತಾ ಸರ್? ಇದು ರೆಂಟೆಡ್ ಸರ್. ಹೌದು ಸರ್. ಮತ್ತೆ ಇದು ಮಾರ್ಕೆಟಿಂಗ್ ಯಾವ ತರ ಮಾಡಿದ್ರಿ? ಅಂದ್ರೆ ಈ ಪ್ರಮೋಷನ್, ಫ್ಲೆಕ್ಸ್ ಅಥವಾ ಅಡ್ವರ್ಟೈಸ್ಮೆಂಟ್ ಏನಾದ್ರು ಕೊಡಿಸಿದ್ರಾ? ಇದು ಸರ್ ಫ್ಲೆಕ್ಸ್ ಹಾಕ್ಸಿದ್ವಿ, ಮತ್ತೆ ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಹೇಳಿದ್ವಿ, ಈ ಥರ ಇದೆ ಬರ್ರಿ ಸರ್ ಅಂತ. ಕಸ್ಟಮರ್ಗೂ ಒಂದು ಇದು ಮಾಡಿದ್ವಿ, ಹೇಳಿಕೊಂಡ್ವಿ, ಈ ಥರ ಇದೆ ಬರ್ರಿ, ಒಳ್ಳೆ ರೇಟು, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿದ್ವಿ. ಹಂಗಾಗಿ ನಡೀತಿದೆ ಸರ್. ಮತ್ತೆ ಈ ಡಿಸ್ಕೌಂಟ್ ಆಫರ್ಗಳು ಏನಾದರೂ ಕೊಡ್ತೀರಾ ನಿಮ್ಮ ಕಸ್ಟಮರ್ಸಿಗೆ? ಹ್ಞೂ ಸರ್, ಕಸ್ಟಮರ್ಸ್ಗೆ ಎಷ್ಟು ದಾವಣಗೆರೆ ರೇಟೇ ಕೇಳೋರು ಜಾಸ್ತಿ. ಹಂಗಾಗಿ ನಾವು ಆದಷ್ಟು ದಾವಣಗೆರೆ ರೇಟೇ ಕೊಡೋಕ್ಕೆ ಸಜೆಷನ್ ಮಾಡ್ತೀನಿ ಸರ್, ಕೊಡ್ತೀನಿ ಸರ್ ದಾವಣಗೆರೆ ರೇಟೇ. ಮತ್ತೆ ಇದು ನಿಮ್ಮದು ಮಂತ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ? ಮಂತ್ಲಿ ಬಂದು ಒಂದು 25,000-30,000 ರೂಪಾಯಿ ಇದೆ ಸರ್. ಮತ್ತೆ ಈ ಪ್ರಾಡಕ್ಟ್ನೆಲ್ಲ ಯಾವ ಥರ ಆರ್ಡರ್ ಮಾಡ್ತೀರಾ? ಎಲ್ಲಿಂದ ಆರ್ಡರ್ ಮಾಡ್ತೀರಾ? ಮೊಬೈಲಲ್ಲೇ ಆರ್ಡ್ರ್ ಮಾಡ್ತೀವಿ ಸರ್. ಬಂದು 3 days ಒಳಗೆ ನಮಗೆ ಮೆಟೀರಿಯಲ್ ತಲುಪುತ್ತೆ. ಆರ್ಡ್ರ್ ಕೊಟ್ಟರೆ 3 ದಿವಸದೊಳಗೆ ನಮಗೆ ಮೆಟೀರಿಯಲ್ ಬಂದು ತಲುಪುತ್ತೆ.
ಮತ್ತೆ ನಿಮ್ದು ಬೇರೆ ಕಾಂಪಿಟೇಟರ್ಸ್ಗೆ ಹೋಲಿಸ್ಕೊಂಡ್ರೆ ಅಂದ್ರೆ ಬೇರೆ ಪೇಂಟ್ ಶಾಪಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಶಾಪಲ್ಲಿ ಪರ್ಚೇಸ್ ಮಾಡೋದ್ರಿಂದ ಕಸ್ಟಮರಿಗೆ ಸಿಗುವಂತ ಬೆನಿಫಿಟ್ ಯಾವ ತರ ಇದೆ? ಒಳ್ಳೆ ಕ್ವಾಲಿಟಿ, ಒಳ್ಳೆ ರೇಟು, ಒಳ್ಳೆ ಸರ್ವಿಸ್ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ ಸರ್. ಹಂಗಾಗಿ ಒಳ್ಳೆ ರೇಟು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸರ್ವಿಸ್ ಕೊಡ್ತೀವಿ ಸರ್. ಇದಕ್ಕೂ ಮುಂಚೆ ನಿಮ್ಮ ಈ ಬಿಸ್ನೆಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಅದನ್ನ ಯಾವ ತರದ್ರು ಸಾಲ್ವ್ ಮಾಡಿರೋದು ಇದೇನು ಹಿಸ್ಟ್ರಿಲಿ? ಅದೇ ಸರ್, ಏನಿಲ್ಲ ಸರ್, ನಾವು ಇಲ್ಲಿ ತಾಲೂಕು ಲೆಕ್ಕ, ಹೋಬ್ಳಿ ಲೆಕ್ಕಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ನಮಗೆ. ಡಿಸ್ಟಿಕ್ ಲೆವೆಲ್ ರೇಟ್ ಕೇಳ್ತಾರೆ, ಅವಾಗ ನಾವು ತಾಲೂಕ್ ಲೆವೆಲ್ ರೇಟ್ ಕೊಟ್ಟಾಗ ಅವರು ಡಿಸ್ಟಿಕ್ ಲೆವೆಲ್ ರೇಟ್ ತೋರಿಸ್ತಾರೆ ನಮಗೆ. ಅವಾಗ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ ಸರ್. ಒಂದು ನಿಮಿಷ. ಸರ್ ನಿಮ್ದು ಎಷ್ಟು ಬ್ರಾಂಚ್ ಇದಾವೆ ಟೋಟಲ್ ಆಗಿ? ಒಂದೇ ಬ್ರಾಂಚ್ ಸರ್, ಒಂದೇ ಬ್ರಾಂಚ್. ಮತ್ತೆ ಫ್ಯೂಚರ್ ಅಲ್ಲಿ ಏನಾದ್ರು ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ ಇಲ್ಲ, ಇದೊಂದೇ. ಹ್ಞೂ ಸರ್. ನಿಮ್ಮ ಶಾಪಲ್ಲಿ ಯಾವ್ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ ಸಿಗುತ್ತೆ? ಏಷ್ಯನ್ ಪೇಂಟ್ ಸರ್ ಮೇಜರ್, ಡ್ರೈಮಾಲ್, ಡೈಮಂಡ್, 3 ಪ್ರಾಡಕ್ಟ್ ಅಷ್ಟೇ ಸರ್. ಮತ್ತೆ ಈ ಬಿಸ್ನೆಸ್ ಮತ್ತೆ ಕಸ್ಟಮರ್ ಜೊತೆಗೆ ಯಾವ ತರ ಕಮ್ಯುನಿಕೇಶನ್ ಮಾಡ್ತೀರಾ? ಕಸ್ಟಮರೇ ದೇವ್ರಿದ್ದಂಗೆ ಸರ್. ಕಸ್ಟಮರ್ನ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅದೇ ಒಳ್ಳೆ ರೇಟ್ ಕೊಟ್ಟು ಕಳಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಅವ್ರು ಬಂದ್ರೆ ಮೋಸ್ಟ್ ವೆಲ್ಕಮ್, ಪ್ರೀತಿದ್ದಲ್ಲೇ ಮಾಡ್ತೀವಿ ಸರ್. ಗ್ರಾಹಕರೇ ದೇವರು. ಮತ್ತೆ ನಿಮ್ಮ ಈ ಬಿಸ್ನೆಸ್ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಏನು? ಅದೇ ಹೇಳಿದೆ ಸರ್, ನಾವು ಪ್ರೀತಿದ್ದಲ್ಲೇ ಕಸ್ಟಮರ್ನ ಎಂಕರೇಜ್ ಮಾಡೋದಿದ್ದ, ಅವರು ನಮಗೆ ಪ್ರೀತಿದ್ದಲ್ಲೇ ಕಸ್ಟಮರ್ನ ಬೇರೆ ಕಸ್ಟಮರ್ನು ಕಳಿಸ್ತಾರೆ. ಕ್ವಾಂಟಿಟಿ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್, ಒಳ್ಳೆ ರೇಟು ಕೊಡ್ತೀವಿ. ಮತ್ತೆ ಈ ತರ ಪೇಂಟ್ ಶಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋಂಥ ಯೂತ್ಸಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಕಾಂಪಿಟೇಟಿವ್ ಭಾಳ ಇದೆ ಸರ್ ಈ ಮೂಮೆಂಟಲ್ಲಿ. ಪೇಂಟ್ ಶಾಪು ರೇಟು ಕೇಳ್ತಾರೆ ಹೊರತು ಭಾಳ ಕಷ್ಟ ಇದೆ. ಒಂದು ಸ್ವಲ್ಪ ಹೆಸರು ಮಾಡೋ ತನಕ ಭಾಳ ಕಷ್ಟನೇ, ಮತ್ತು ಅಮೌಂಟು ಜಾಸ್ತಿ ಬೇಕಾಗತ್ತೆ, ಅಷ್ಟು ಹೇಳ್ಬೋದು. ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.